So hi guys, welcome back to my new vlog, day 2. ಸೊ ಪೆನ್ ಕಮ್ಮಿ ಆಗ್ತಿದ್ಯಾ? ಸೊ ನಿನ್ನೆ ಹೇಳಿದಾಗೆ ರಿನೋವೇಷನ್ ಮಾಡಿಸ್ತಾ ಇದ್ದೀನಿ ಸ್ಟುಡಿಯೋದು. ಸೊ ವಾಲ್ಸ್ಗೆ ನಾನು ಸ್ಟಿಕ್ಕರ್ ನ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ನನಗ್ ಬೇಕಾಗಿರೋ ಕಲರ್ ಅಷ್ಟು ಕ್ವಾಂಟಿಟಿನಲ್ಲಿ ಎಲ್ಲೂ ಹೊರಗಡೆ ಸಿಕ್ಲಿಲ್ಲ. ಸೊ ನಾನು ಕಸ್ಟಮ್ ಆಗಿ ಪ್ರಿಂಟ್ ಮಾಡಿಸಿ ಅದನ್ನ ರೆಡಿ ಮಾಡಿಸ್ಕೊಂತಾ ಇದ್ದೀನಿ. 1 2 ಇದೊಂದು 3 4 ಇನ್ನೊಂದು ಇರ್ಬೇಕಲ್ಲ ವುಡ್ ಕಲರ್. 4 ಇನ್ನೊಂದು ಇದೆಲ್ಲ ಒಳಗಡೆ ಇರ್ಬೇಕಾ? ಒಳಗಡೆ ಇದೆ ಒಂದು. ಇಲ್ಲಿದೆ, ಇದರಲ್ಲಿದೆ. ಸ್ಟಿಕ್ಕರ್ಸ್ನೆಲ್ಲ ತಗೊಂಡು ಸ್ಟುಡಿಯೋಗೆ ಬಂದು ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ರು ನೋಸ್ ಪಿಯರ್ಸಿಂಗ್, ಇಯರ್ ಪಿಯರ್ಸಿಂಗ್ಸ್ಗೋಸ್ಕರ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ನೋಸ್ ಪಿಯರ್ಸಿಂಗ್ಸ್ನ ಆಲ್ಮೋಸ್ಟ್ ಪೇನ್ಲೆಸ್ ಪ್ರೊಸೀಜರ್ ಮಾಡ್ತೀವಿ. ನಿಮ್ಗೂ ಏನಾದ್ರು ಇದೇ ತರ ಮಾಡಿಸ್ಕೋಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಅದು ಸ್ಟೋನ್ ಬಾಲ್ ಕಾಣಿಸೋ ತರ ಬೇಕು ಅಂತಾರೆ. ಕಾಣಿಸೋ ತರ ಬೇಕು ಅಂದ್ರೆ ಸದ್ಯಕ್ಕೆ ಮೇಲ್ಗಡೆ ತಿರುಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಒಳಗಡೆ ರೊಟೇಟ್ ಮಾಡ್ಬೋದು, ತೊಂದರೆ ಇಲ್ಲ. ಚೂರ್ ಮಾಡ್ಬಿಡ್ತೀರಾ, ನಂಗೆ ಭಯ ಒಳಗಡೆ. ಅಷ್ಟೇ. ಆಂಟಿಸೆಪ್ಟಿಕ್ ಹಚ್ಬೇಕಾ ಕ್ರೀಮ್ ಏನಾದ್ರು? ಒಂದು ಕ್ರೀಮ್ ಹೇಳ್ತೀವ, ಕ್ರೀಮ್ ಹಚ್ಬೇಕು. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಸೊ ಪೇನ್ ಕಮ್ಮಿ ಆಗ್ತಿದ್ಯಾ? ಯಾ ಮಾಡ್ದಾಗಿಂತ ಇವಾಗ ಕಮ್ಮಿ ಆಗ್ತಿದ್ಯಾ? ಸೊ ಇನ್ ಮ್ಯಾಕ್ಸಿಮಮ್ 2 minutes ಯು ವಿಲ್ ನಾಟ್ ಫೀಲ್ ಎನಿಥಿಂಗ್. ಹಾಗೆ ಮಿರರ್ ಕಡೆ ನೋಡಿ. ಚೆನ್ನಾಗಲ್ಲ? ಯಾವುದೇ ಪಿಯರ್ಸಿಂಗ್ ಮಾಡ್ಬೇಕಾದ್ರೂ ನೀಟಾಗಿ ನರ್ವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟೆ ಮಾಡೋದು. ಸೊ ನೀವು ಯಾರು ಇನ್ಫೆಕ್ಷನ್ ಆಗುತ್ತೆ ಅಂತ ಟೆನ್ಷನ್ ತೊಗೊಳೋ ಅಂತ ನೆಸೆಸಿಟಿ ಇರೋದಿಲ್ಲ. ಎಲ್ಲ ರೀತಿಯಾದ ಹೈಜೀನ್ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿ ಮಾಡ್ತೀವಿ. So even your previous piercing was an manual piercing on that, right? Yeah. So how was that and how was it? Is both the same? No, I feel this lighter. But this is less painful. Yeah. Close up shot. ಸೊ ವಾಲ್ಗೆ ಪೇಸ್ಟ್ ಮಾಡೋದಕ್ಕೆ ವಾಲ್ ಸ್ಟಿಕರ್ಸ್ ಬಂದು ಅರ್ಧ ರೆಡಿ ಆಗಿದೆ. ಇನ್ನೊಂದು ಅರ್ಧ ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತ ಹೇಳಿದೆ. ಅದೇ ಕಲರ್ ನ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಅದು ಬಂದು ನಾಳೆ ಸಿಗುತ್ತೆ. ಇವತ್ತು ಬಂದು ಅರ್ಧ ಬಂದಿದೆ. ಸೊ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ. ಅರ್ಧ ಸ್ಟಿಕರ್ಸ್ ಬಂದಿದೆ ಇಲ್ಲಿ. ಸೊ ಇನ್ನರ್ಧ ಪ್ರಿಂಟ್ ಆಗ್ತಿದೆ. ಸೊ ಇದರಲ್ಲಿ ಒಂದು ಅರ್ಧ ಎಷ್ಟಾಗುತ್ತೆ ಅಷ್ಟು ಇವತ್ತು ಅದನ್ನ ಅಂಟಿಸ್ಕೊಂಡ್ರೆ ಇನ್ನಿಕ್ಕಿದ್ ನಾಳೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇದರಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಒಂದು ಮೈಕ್ ತಗೊಂಡಿದ್ದೆ, ವಿಡಿಯೋನಲ್ಲಿ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡೋಣ. ಸೊ ಗೈಸ್ ಫೈನಲಿ ವಾಲ್ ಸ್ಟಿಕರ್ ನ ಪೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸೊ ಎಲ್ಲ ಒಂದೊಂದನೇ ಮೆಷರ್ಮೆಂಟ್ ತಗೊಂಡು ಈ ತರ ಕಟ್ ಮಾಡಿ ಪೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಫಸ್ಟ್ ಇವಾಗ ಏನು ಟೇಬಲ್ಸ್ ಇದೆ, ಆ ಟೇಬಲ್ಸ್ ನ ಫಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಬೇರೆ ಸ್ಟಿಕರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ನೋಡ್ತಾರೆ ಲುಕ್ ಯಾವ ತರ ಬರುತ್ತೆ ಅಂತ ಇದೆ. ಸೊ ಮಧ್ಯರಾತ್ರಿ 2:30 ಆಗಿದೆ. ಇವಾಗ ಇಷ್ಟು ಕಂಪ್ಲೀಟ್ ಆಗಿದೆ. ಒಂದು ಕಲರ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀವಿ. ಈ ಕಡೆ ಸೈಡ್ ಮಾತ್ರ ಒಂದ್ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಇದೊಂದು ಹಾಕಿದ್ರೆ ಒಂದು ಕಲರ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ಕಲರ್ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಟ್ಟಿದೆ.